ಇದೇನಿದೆ ನಿಮ್ಮಿಬ್ಬರು ಜಗಳ? ಈಗ ಬಾಯಿ ಮುಚ್ಕೊಂಡಿದ್ರೆ ಸರಿ, ಮಾತು ಮುಂದುವರಿಸಿದ್ರೆ ನಿಮ್ಮಿಬ್ಬರನ್ನು ಒದ್ದು ಹೊರಗೆ ಹಾಕ್ತೇನೆ. ಏನ್ರಿ ಇದು? ಮಕ್ಕಳು ಈ ರೀತಿ ಮಾತಾಡ್ತಿದ್ರ? ನೀನು ಮಾತಾಡಿದ್ರೆ ನೀನು ಹೊರಗೆ ಹೋಗ್ಬೇಕಾಗತ್ತೆ. ನೀವೇನಾದ್ರು ಮಾತಾಡೋದಿದ್ರೆ ನಾಳೆ ನಾನು ಸತ್ತ ಮೇಲೆ ನಾನು ಹೆಣ ಸುತ್ತ ಕೂತ್ಕೊಂಡು ಮಾತಾಡಿ. ಈಗ ಸುಮ್ಮನಿರಿ. ರಾಮು, ಚಿನ್ನೂನ ಎಲ್ಲಾದ್ರೂ ಹುಡುಕಿದ್ಯೇನಪ್ಪ? ಹುಡುಕ್ದೆ ತಾತ, ಮನೆ ಸುತ್ತಮುತ್ತ ಎಲ್ಲ ಕಡೆನೂ ಹುಡುಕ್ತೆ, ಆದರೆ ಚಿನ್ನು ಎಲ್ಲೂ ಕಾಣಿಸ್ಲಿಲ್ಲ. ಸರಿ, ಈಗಾಗಲೇ ತುಂಬ ಹೊತ್ತಾಗಿದೆ. ಅವಶ್ಯಕತೆ ಬಿದ್ದರೆ ಬೆಳಿಗ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಈಗ ಹೋಗಿ ಎಲ್ಲ ನಿಮ್ಮ ರೂಮ್ಗೆ ಹೋಗಿ ಮಲ್ಕೊಳ್ಳಿ. ಚಿನ್ನೂನ್ ಯಾರಾದರೂ ಬೈದ್ರೆ, ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾನು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇರಲಿಲ್ಲ. ನಾನೇನಾದರೂ ಮಧ್ಯ ಪ್ರವೇಶ ಮಾಡಿದ್ರೆ ಅದ್ರ ಪ್ರಭಾವನೂ ಅವಳ ಮೇಲೆ ಆಗ್ತಿತ್ತು. ಅದಕ್ಕೆ ಅವಳೊಬ್ಳೇ ಇದ್ದಾಗ ಸಮಾಧಾನ ಮಾಡ್ತಾ ಇದ್ದೆ. ಅಮ್ಮ ನನ್ನ ಪರ ವಹಿಸಿ ಮಾತಾಡೋದೇ ಇಲ್ಲ ಅಂತ ಏನಾದರೂ ಬೇಸರ ಮಾಡ್ಕೊಂಡು ಹೊರಟೋದ್ಲ? ಅಮ್ಮ, ಹಾಗೆ ಅನ್ಕೋಬೇಡಮ್ಮ. ನಿನ್ನ ಕಾರಣಕ್ಕೆ ಚಿನ್ನು ಮನೆ ಬಿಟ್ಟು ಹೋಗಿರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಂತಾನೆ ಬೇರೆ ಬೇರೆ ನಾನಾ ಕಾರಣಗಳಿದೆ. ನೀನು ಗಾಬರಿ ಆಗ್ಬೇಡ. ಗೊತ್ತು ಗುರಿ ಇಲ್ಲದೆ ಇರೋ ಊರಲ್ಲಿ ಕೈಲೊಂದು ಬ್ಯಾಗ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋ ಮಗು ಮನಸ್ಸಲ್ಲಿ ಎಂಥ ಭಯ, ದುಗುಡ, ದುಃಖ ತುಂಬಿರುತ್ತೆ ಅಂತ ನನಗೆ ಗೊತ್ತು. ನಾನು ಅದನ್ನು ತುಂಬ ಸಲ ಅನುಭವಿಸಿದ್ದೀನಿ ಚಂದು. ಯಾವ ಜನ್ಮದ ಋಣನೋ ಏನೋ, ನನ್ನ ಜೀವ ಕಾಪಾಡಿದ್ಲು, ಹೊರಟೋದು, ಮತ್ತೆ ಬಂದ್ಲು, ನನ್ನ ಜೀವ ಉಳಿಸಿದ್ಲು, ಮತ್ತೆ ಹೊರಟೋದ್ಲು. ದೇವ್ರು ಎಂಥ ಸುದೈವಿಗಳಿಗೂ ಎಂಥ ದುರ್ದೈವಿಗಳಿಗೂ ಯಾರನ್ನಾದ್ರೂ ಉಳಿಸ್ಕೊಳ್ಳೋಕೆ 3 ಅವಕಾಶ ಕೊಡ್ತಾನಂತೆ. ಗೊಂಬೆ ಚಿನ್ನೂನ ಈ ಮನೆಗೆ ಕರ್ಕೊಂಡು ಬಂದಾಗ ಆ 3ನೇ ಅವಕಾಶ ಅದು ಅಂತ ಅಂದ್ಕೊಂಡೆ. ಆದ್ರೆ ಚಿನ್ನು ಹೊರಟೋಗಿದ್ದಾಳೆ. ಚಂದು, ಚಂದು, ಆ ಮಗು ನನ್ಗೇನು ಸಿಗೋದೇ ಇಲ್ಲ ಚಂದು. ಮತ್ತೆ ಅವಳು ಬರಲ್ವೇನೋ ಅನ್ನಿಸ್ತಾ ಇದೆ. ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯಮ್ಮ? ಕೆಲವು ಸಂಬಂಧಗಳೇ ಹಾಗೆ ಮಗನೇ. ಭದ್ರವಾಗಿ ಬೆಸಕೊಂಡ ಬೆರಳುಗಳು ಯಾವುದೋ ಕಾರಣಕ್ಕೆ ದೂರ ಆಗ್ಬಿಡುತ್ತವೆ. ಎರಡಕ್ಕೂ ಒಂದೊಂದು ದಾರಿ. 2 ದಾರಿ ಅಂದ್ರೆ ಒಂದಕ್ಕೊಂದು ಸೇರದ ದಾರಿ. ನಾನ ಚಿನ್ನು ಅನ್ನೋ ಮಗುನ, ನನ್ನ ಮಗಳನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಟ್ನ ಚಿಂದು. ಈ ರಾತ್ರಿಲಿ ಲೋಕ ತುಂಬ ನೀಚರೆ ತುಂಬಿರೋ ಈ ಹೊತ್ತಿನಲ್ಲಿ ಮದುವೆ ಆದ ಒಂಟಿ ಹೆಣ್ಣು ಮಗು ಎಲ್ಲಿರ್ತಾಳೆ, ಹೇಗಿರ್ತಾಳೆ? ನನಗೆ ತುಂಬ ಭಯ ಆಗ್ತಾ ಇದೆ ಚಂದು. ಮಗನೇ, ಕಂದ, ಏನಾದರೂ ಮಾಡಿ ಅವಳು ನನ್ನ ಹತ್ರ ಕರ್ಕೊಂಡು ಬಂದ್ಬಿಡು ಮಗನೇ. ನನ್ನ ಹತ್ರ ಕರ್ಕೊಂಡು ಬಂದ್ಬಿಡು ಚಂದು. ಆಯ್ತಮ್ಮ, ಕರ್ಕೊಂಬರ್ತೀನಿ. ಆ ಚಿನ್ನುಗೆ ನೀನು ಮನೆ ಬಿಟ್ಟು ಯಾವಾಗ ಹೋಗ್ತೀಯ ಅಂತ ನಾನು ಎಷ್ಟು ಸಾರಿ ಕೇಳ್ತಾ ಇದ್ದೆ, ಆದರೆ ಅವಳು ಹೋಗ್ತಾನೆ ಇರಲಿಲ್ಲ. ಆದರೆ ಇವತ್ತೇ ಯಾಕೆ ಮನೆ ಬಿಟ್ಟು ಹೋಗಿದ್ದಾಳೆ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಹೋದರೆ ಹೋಗ್ತಾಳೆ. ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಅವಳು ಈ ಮನೆ ಬಿಟ್ಟು ಹೋದರೆ ಸಾಕು ಅಂತ ನಾನು ಕಾಯ್ತಾ ಇದ್ದೆ. ಅಂತೂ ಇಂತೂ ಪೀಡೆ ತೊಲಗ್ತು. ಈ ಮನೆಯಲ್ಲಿ ಎಲ್ಲರೂ ಆ ಮನೆ ಕೆಲಸದವಳನ್ನ ಚಿನ್ನು ಚಿನ್ನು ಅಂತ ತಲೆ ಮೇಲೆ ಕೂಡಿಸ್ಕೊಂಡಿದ್ರು. ಅವಳು ಪರವಾಗೇ ಮಾತಾಡ್ತಾ ಇದ್ರು. ನಾನು ಈ ಮನೆ ಮಗಳಾದರೂ ನನ್ನ ಪರ ಯಾರೂ ಮಾತಾಡ್ತಾ ಇರಲಿಲ್ಲ. ಈಗ ಆ ಪೀಡೆ ತೊಲಗಿ ಹೋಗಿದ್ದಾಳೆ. ನನಗಂತೂ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಆ ಕೆಲಸದವಳು ಮನೆ ಬಿಟ್ಟು ಹೋಗಿದ್ದು ನನ್ನ ಎಲ್ಲ ಸಮಸ್ಯೆಗಳು ಬಗೆಹರಿದ ಹಾಗಾಯಿತು. ಅಪ್ಪ,
ನನ್ನ ಎಷ್ಟೋ ದಿನದ ಪ್ರಾರ್ಥನೆ ಅಂತೂ ದೇವ್ರಿಗೆ ಕೇಳಿಸ್ತಲ್ಲ. ಈ ಮನೆಯಲ್ಲಿ ನನಗೆ ಯಾರು ಏನೇ ಅಂದರೂ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ. ಆದರೆ ನನಗೆ ಭಯ ಆಗ್ತಾ ಇರೋದು ಗೊಂಬೆ ಬಗ್ಗೆ ಮಾತ್ರ. ಚಿನ್ನು ಮನೆ ಬಿಟ್ಟು ಹೋಗಿದ್ದು ನನ್ನಿಂದನೇ ಅಂತ ಗೊಂಬೆಗೆ ಏನಾದರೂ ಗೊತ್ತಾಗ್ಬಿಟ್ರೆ ಖಂಡಿತವಾಗ್ಲೂ ಸಮಸ್ಯೆಗಳು ಮತ್ತೆ ಶುರು ಆಗುತ್ತೆ. ನನಗೆ ಜೀವನದಲ್ಲಿ ಯಾರ ಬಗ್ಗೆನೂ ಭಯ ಇರಲಿಲ್ಲ. ಆದರೆ ಈ ಚಿನ್ನು ಬಗ್ಗೆ ಗೊಂಬೆ ಬಗ್ಗೆ ನನಗೆ ಯಾಕೆ ಇಷ್ಟೊಂದು ಭಯ ಆಗ್ತಾಯಿದೆ? ಅವತ್ತು ಮಧ್ಯರಾತ್ರಿ ಚಿನ್ನು ಕೈಯಲ್ಲಿ ನಾನು ಮನೋಜ್ ಇಬ್ಬರು ಸಿಕ್ಕಾಕೊಂಡ್ವಲ್ಲ, ಆ ಕಾರಣಕ್ಕ ಅಥವಾ ನನಗೀಗಾಗಲೇ ಮದುವೆ ಆಗಿದೆ ಅನ್ನೋ ವಿಷಯ ಚಿನ್ನುಗೆ ಗೊತ್ತಾಗಿದೆ ಅನ್ನೋ ಕಾರಣಕ್ಕ? ಅಯ್ಯೋ, ನಾನು ಯಾಕೆ ಇಷ್ಟು ಹೆದರ್ಕೊಳ್ತಾ ಇದ್ದೀನಿ? ಈಗಾಗಲೇ ಆ ಗೂಬೆ ಮನೆ ಬಿಟ್ಟು ಹೋಗಿದ್ದಾಳಲ್ಲ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇನ್ನು ಗೊಂಬೆ ವಿಚಾರ, ಅವಳಿಗೆ ಕೋಪ ಬರ್ದಿರೋ ಹಾಗೆ ನೋಡ್ಕೋಬೇಕು ಅಷ್ಟೆ. ಈ ಶ್ವೇತಾ ಇವಳು ಹೋಗಿ ಹೋಗಿ ಎಲ್ಲ ವಿಷಯನ ಗೊಂಬೆಗೆ ಹೇಳಿಬಿಟ್ಟಿದ್ದಾಳಲ್ಲ, ಇದನ್ನು ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಮುಂದೆ ಏನಾಗುತ್ತೋ ಆಮೇಲೆ ನೋಡ್ಕೊಂಡ್ರಾಯ್ತು. ಈಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ, ಹೋಗಿ ಮಲ್ಕೊಳ್ತೀನಿ. ನನ್ನ ಎಲ್ಲ ಕೆಲಸಕ್ಕೂ ಅಡ್ಗಾಲು ಹಾಕ್ತಾ ಇದ್ಲು ಆ ಕೆಲಸದವಳು. ಸದ್ಯ ಕಣ್ಣಿಂದ ಮರೆಯಾಗಿ ಹೊರಟೋದ್ಲು. ಇನ್ಮೇಲೆ ಈ ಮನೇಲಿ ನಾನು ಆಡಿದ್ದೇ ಆಟ, ಹೂಡಿದ್ದೇ ಲೆಗ್ಗೆ. ನಾನು ಈ ಸಂತೋಷನ ಎಂಜಾಯ್ ಮಾಡಲಿ ಅಂತ ಪಾಯಸ ಬೇರೆ ಮಾಡಿಟ್ಟೋಗಿದ್ದಾಳೆ. ಯಾರು ಏನಾದರೂ ಅನ್ಲಿ, ಆ ಹುಡುಗಿ ನಿಜವಾಗ್ಲೂ ಚೆನ್ನಾಗಿ ಅಡುಗೆ ಮಾಡ್ತಿದ್ಲು. ಆದರೂ ಚಿನ್ನು ಇಲ್ಲಿರೋ ತನಕ ನನ್ನ ಮನಸ್ಸಲ್ಲಿ ಒಂಥರ ಭಯ ಇದ್ದೇ ಇತ್ತು. ಎಲ್ಲಿ ಯಾವಾಗ ಯಾರ ಜೊತೆನಾದರೂ ನನ್ನ ನಿಜವಾದ ಯೋಗ್ಯತೆ ಎಲ್ಲಿ ಹೇಳ್ಬಿಡ್ತಾಳೋ ಅಂತ. ಸತ್ಯ ಹಾಗೇನೂ ಆಗಲೇ ಇಲ್ಲ. ರಂಜಿತ್, ಮದುವೆ ಮನೇಲಿ ಕುತ್ತಿಗೆವರೆಗೂ ತಿನ್ಕೊಂಡು ಬಂದಿದ್ದೀರಾ, ಮತ್ತೆ ಇಲ್ಲೂ ಬಂದು ಪಾಯಸ ತಿಂತ ಕೂತಿದ್ದೀರಲ್ಲ. ಶ್ವೇತಾ, ಚಿನ್ನು ಈ ಮನೆ ಬಿಟ್ಟು ಹೋದ್ಲು ಅಂತ ಕೇಳಿ ನನಗೆ ತುಂಬ ಖುಷಿ ಆಗೋಯ್ತು. ಅದಕ್ಕೆ ಸ್ವಲ್ಪ ಸ್ವೀಟ್ ತಿಂತಾಯಿನಿ. ಸಕ್ಕತ್ತಾಗಿ ಮಾಡಿಟ್ಟಿದ್ದಾಳೆ, ನೀನು ಸ್ವಲ್ಪ ತಿನ್ಬಿಡು. ಥೂ, ನಿಮ್ಗೆ ನಾಚಿಕೆ ಆಗಲ್ವಾ? ಚಿನ್ನು ಏನು ಈ ಮನೇಲಿ ಬಿಟ್ಟಿ ಕೂಳ್ ತಿಂತಾ ಇರಲಿಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಕತ್ತೆ ಥರ ದುಡಿತಾ ಇದ್ಲು. ಅವಳ ಅನ್ನ ನೀರು ನೆರಳನ್ನ ಅವಳೇ ರೂಪಿಸ್ಕೊಳ್ತಾ ಇದ್ಲು. ನಿಮ್ಗೆ ಯಾಕೆ ಅವಳ ಮೇಲೆ ಇಷ್ಟೊಂದು ಹೊಟ್ಟೆ ಕಿಚ್ಚು? ಓ ಪಾಪ, ಅವಳ ಎದುರಿಗೆ ಬಿಟ್ಟಿ ಕೂಳ್ ತಿನ್ನೋಕೆ ನಿಮ್ಗೆ ನಾಚಿಕೆ ಆಗ್ತಿತ್ತಾ? ಯಾಕೋ ನಾಲ್ಗೆ ಉದ್ದಾಗ್ತಿದೆಯಲ್ಲ. ನಾಲ್ಗೆ ಉದ್ದಾಗ್ತಿರೋದು ನಂದಲ್ಲ, ನಿಮ್ದು. ಚಿನ್ನು ಮನೆ ಬಿಟ್ಟು ಹೋಗ್ತಾಳೆ ಅಂದ್ರೆ ನಿಮ್ಗೆ ಯಾಕ್ರಿ ಇಷ್ಟೊಂದು ಸಂತೋಷ? ಚಿನ್ನು ಈ ಮನೇಲಿದ್ದಾಗ ಎಲ್ರೂ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಲು ಅನ್ನೋ ಕಲ್ಪನೆನಾದ್ರೂ ನಿಮ್ಗಿದ್ಯಾ? ಚಿನ್ನು ಮನೆ ಬಿಟ್ಟು ಹೋಗಿದ್ದಕ್ಕೆ ನಿಮಗೂ ಕುಮುದಕ್ಕಂಗೂ ಅದೇನು ಸಂತೋಷನೋ. ನಿಮ್ಗೇನ್ರಿ ಬಂದಿದೆ ಇಬ್ರಿಗೂ ದೊಡ್ಡ ರೋಗ? ಶ್ವೇತತೆ, ಯಾವಾಗಲೂ ಜಗಳ ಆಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಮನಸ್ತಾಪಗಳಾಗುತ್ತಷ್ಟೆ. ಆಲ್ರೆಡಿ ತುಂಬ ಲೇಟ್ ಆಗಿದೆ, ನಿಮಗೂ ಆಯಾಸ ಆಗಿದೆ, ಹೋಗಿ ಮಲ್ಕೊಳ್ಳಿ. ಚಂದನ್, ನನಗೂ ನಿನಗೂ ಈ ಜನ್ಮದಲ್ಲಿ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ನೋಡು. ಆಫ್ಟರ್ ಆಲ್ ಒಬ್ಬ ಕೆಲಸ ಹುಡುಗಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಎಲ್ಲರೂ ಆಕಾಶನೇ ತಲೆ ಮೇಲೆ ಬಿದ್ದೋರ್ ಥರ ಆಡ್ತಾ ಇದ್ದಾರೆ. ಬೇಕು ಅಂದರೆ ನಾಳೆ ಬೆಳಗ್ಗೆನೇ 10 ಜನ ಹುಡುಗಿನ ಮನೆ ಮುಂದೆ ನಿಲ್ಲಿಸ್ತೀನಪ್ಪ. ಸ್ವಲ್ಪ ಬಾಯಿ ಮುಚ್ತೀರಾ ಮಾವ? ನೀವು 10 ಜನ ಅಲ್ಲ 100 ಜನನ ಕರ್ಕೊಂಬಂದು ಅದರಲ್ಲಿ ಒಬ್ಳು ಚಿನ್ನು ಇರಲ್ಲ. ಈ ಮನೇಲಿ ಎಲ್ರಿಗೂ ಚಿನ್ನು ಬೇಕು, ಆದರೆ ನಿಮಗೆ ಕುಮುದತೆಗೆ ಮಾತ್ರ ಬೇಡ. ಹಾಂ, ಅದೇನು ಕಾರಣ ಅಂತ ನನಗೂ ಗೊತ್ತಿಲ್ಲ. ನಾನು ಆ ಕಾರಣ ಹುಡುಕ್ತಾನೆ ಇದ್ದೀನಿ. ಬಿ ಕೇರ್ಫುಲ್ ಮಾವ. ನನ್ನ ಎದುರಿಗಷ್ಟೇ ಅಲ್ಲ, ಬೇರೆ ಯಾರೆದ್ರಿಗೂ ಚಿನ್ನು ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಒಂಚೂರು ಚೆನ್ನಾಗಿರಲ್ಲ ಅದು. ಚೆನ್ನಾಗಿಲ್ಲದಿರೋದು ನನಗೊಂಚೂರು ಇಷ್ಟ ಆಗಲ್ಲ. ಯಾಕೆ ಹೋದ್ಲು? ಎಲ್ಲಿಗೆ ಹೋದ್ಲು? ಅವಳಣ್ಣ ನಾನು ಇನ್ನೂ ಜೀವ ಸಹಿತ ಇರೋವಾಗಲೇ ನನ್ನನ್ನು ಬಿಟ್ಟು ಯಾಕೆ ಹೋದ್ಲು? ನನ್ಗೆ ಅವಳು ಯಾಕೆ ಮೋಸ ಮಾಡಿದ್ಲು? ಅವಳು ನನ್ನನ್ನು ಮದುವೆಗೆ ಹೋಗುವಂತ ಒತ್ತಾಯ ಮಾಡಿದಾಗಲೇ ನಾನು ಅರ್ಥ ಮಾಡ್ಕೊಬೇಕಿತ್ತು. ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ.
ತಪ್ಪು ಮಾಡಿದೆ. ಇದೆಲ್ಲ ಒಂಥರ ವಿಚಿತ್ರ ಅಲ್ವಾ ರಾಮು? ಒಂದೇ ಮನೇಲಿ ಇದ್ಕೊಂಡು ಮನೇಲಿ ಇರೋರೆಲ್ಲ ಕಣ್ಣ ಮುಚ್ಚಲೆ ಆಟ ಆಡಿದ್ವಿ, ಆದ್ರೆ ಕಡೆ ಗೆದ್ದಿದ್ದು ಚಿನ್ನುನೇ. ಕಣ್ಣ ಮುಚ್ಚಲೆ ಆಟ ಏನೋ ಮುಗೀತು, ಮನೆಯವರೆಲ್ಲ ಒಟ್ಟಿಗೆ ಮತ್ತೆ ಸೇರಿದ್ವಿ, ಆದ್ರೆ ಚಿನ್ನು ಇನ್ನೂ ಬಂದಿಲ್ಲ ಅಲ್ವಾ ರಾಮು? ಚಿನ್ನು ವಾಪಸ್ ಬಂದಿಲ್ಲ ಅಂತ ನಿನಗೆಷ್ಟು ದುಃಖ ಆಗ್ತಿದೆಯೋ ಅಷ್ಟೇ ದುಃಖ ನನಗೂ ಆಗ್ತಿದೆ ರಾಮು. ಇಲ್ಲ ಚಂದು, ಕೆಲವೊಂದು ವಿಷಯಗಳು ನಿನ್ಗೆ ಅರ್ಥವಾಗಲ್ಲ. ಚಿನ್ನು ಈ ಮನೆಯಲ್ಲಿ ಕಣ್ಣ ಮುಚ್ಚಲೆ ಆಟ ಆಡ್ತಿರ್ಲಿಲ್ಲ. ಅವಳಿಗೊಂದು ಗುರಿ ಇತ್ತು, ಅವಳಿಗೊಂದು ಉದ್ದೇಶ ಇತ್ತು, ಅದನ್ನ ಪೂರ್ತಿ ಮುಗಿಸಿದ್ಲು. ಆದ್ರೆ ಚಂದು, ಈ ಮನೇಲಿ ಆಗ್ತಿದ್ದ ಚಿತ್ರಹಿಂಸೆ ಮಾತ್ರ ಅವಳ ಕೈಯಲ್ಲಿ ತಡ್ಕೊಳಕ್ ಆಗ್ತಿರ್ಲಿಲ್ಲ ಚಂದು. ಚಿನ್ನು ವಾಪಸ್ ಮನೆಗೆ ಬರಲಿ ಅಂತನಾ? ಯಾಕೆ ಬರಬಾರ್ದು ಚಂದನ್? ಬರೋದೇನೋ ಸರಿ, ಮನೇಲಿ ಎಲ್ಲರೂ ಬರಲಿ ಅಂತಾನೆ ಇಷ್ಟಪಡ್ತಿದ್ದಾರೆ, ಆದರೆ ಮುಖ ಮುಚ್ಕೊಂಡು ಕದ್ದು ಮುಚ್ಚಿ ಓಡಾಡ್ಕೊಂಡು ಮನೇಲಿದ್ರೆ ಏನು ಪ್ರಯೋಜನ ರಾಮು? ಒಂದೇ ಸೂರ್ಯನ ಕೆಳಗಿದ್ಕೊಂಡು ಅದೆಷ್ಟು ದಿನ ಅಂತ ಕದ್ದು ಮುಚ್ಚಿರೋಕ್ಕಾಗತ್ತೆ? ಚಂದು, ಏನು ಹೇಳ್ತಿದ್ಯಾ ನೀನು?